ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತೆಲ್ಲಪ್ಪ ಇದ್ದೀನಿ ಅಂತಂದರೆ ಶ್ರೀ ಕ್ಷೇತ್ರ ಕಪ್ಪಡಿ ಕ್ಷೇತ್ರದಲ್ಲಿದ್ದೀನಿ. ಇದೇ 15ನೇ ತಾರೀಕಿಂದ ಜಾತ್ರೆ ಪ್ರಾರಂಭವಾಗುತ್ತಿದೆ. ಬನ್ನಿ ಹೇಗಿದೆ ಪೂರ್ವ ತಯಾರಿ ಅಂತೆಲ್ಲ ನೋಡ್ಕೊಬರೋಣ. ನೋಡ್ಬೋದು ರಾಜಪ್ಪಾಜಿಯವರ ಪುಣ್ಯಕ್ಷೇತ್ರ ಹೇಗಿದೆ ಅಂತ. ಈ ಕಡೆನೇ ಹೋಗಬೇಕು. ಈಗ ಉರಿಗದ್ದಿಗೆ ಹತ್ರ ಬನ್ನಿ ಹೋಗೋಣ, ಹೇಗಿದೆ ಅಂತೆಲ್ಲ ನೋಡ್ಕೊಂಡು ಬರೋಣ. ಇವಾಗ ಯಾರೆಲ್ಲ ಸ್ವಾಮಿಯವರ ಉರಿಗದ್ದಿಗೆ ನೋಡಿಲ್ಲ ನೋಡ್ಬೋದು. ಜಾತ್ರೆ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಶಿವರಾತ್ರಿ ದಿನ. ಎಲ್ಲ ಬನ್ನಿ, 1 ತಿಂಗಳ ಜಾತ್ರೆ ನಡೆಯುತ್ತೆ. ಹೇಗಿದೆ ಅಂತ ನೋಡ್ಬೋದು. ಕ್ಷೇತ್ರದ ಪ್ರಧಾನ ಅರ್ಚಕರು ಯೋಗೀಶಾರಾಧ್ಯ ಅಂತ. ಇದೇ ತಿಂಗಳು 15ನೇ ತಾರೀಕಿನಿಂದ ಜಾತ್ರೆ ಪ್ರಾರಂಭವಾಗ್ತಾ ಇದೆ. ಎಲ್ಲ ತರಹದ ಸಿದ್ಧತೆಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಮೊದಲನೇದಾಗಿ ಸ್ವಚ್ಛತೆ ಚೆನ್ನಾಗಿ ನಡೀತಾ ಇದೆ. ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ. ಹಾಗೂ ಪರಿಸರ ಸ್ನೇಹಿ ಜಾತ್ರೆ ಅಂತ ಮಾಡಬೇಕು ಅಂತ ಇದ್ದಾರೆ. ಎಲ್ಲ ಹಮ್ಮಿಕೊಂಡಿದ್ದೀವಿ. ಪ್ಲಾಸ್ಟಿಕ್ ನಿಷೇಧ ಇದು ಹಮ್ಮಿಕೊಂಡಿದ್ದಾರೆ. 15ನೇ ತಾರೀಕಿನಿಂದ ಮುಂದಿನ ತಿಂಗಳು ಮಾರ್ಚಿ 13ನೇ ತಾರೀಕುವರೆಗೆ ಜಾತ್ರೆ ನಡೆಯುತ್ತೆ. ಸರ್, ಈ ದೇವಸ್ಥಾನದ ವಿಶೇಷತೆ ಏನು? ಇವರು ರಾಚಪ್ಪಾಜಿ ಚೆನ್ನಜಮ್ಮನವರು ಅಂತ. ಇವರು ಶಿವಶರಣರು. ಇಲ್ಲಿ ಜೀವಂತವಾಗಿ ಐಕ್ಯ ಆಗಿದ್ದಾರೆ. ನಿತ್ಯ ಪೂಜೆ ಉಂಟು. 1 ತಿಂಗಳು ಜಾತ್ರೆ ಆಗುತ್ತೆ. 1 ತಿಂಗಳು ಜಾತ್ರೆ. ಹೌದು ಸರ್, ಎಲ್ಲೆಲ್ಲಿಂದ ಇಲ್ಲಿಗೆ ಆಗಮಿಸ್ತಾರೆ ಭಕ್ತರು? ಎಲ್ಲ ಕರ್ನಾಟಕ ಪೂರ್ತಿ ಬರ್ತಾರೆ. ಹೊರದೇಶದಿಂದನೂ ಬರ್ತಾರೆ, ಬೇರೆ ರಾಜ್ಯದಿಂದನೂ ಬರ್ತಾರೆ. ಹಾಗೂ 1 ವರ್ಷ ಮಳವಳ್ಳಿ ಬುದ್ಧಿಯವರು, 1 ವರ್ಷ ಬಪ್ನಾಪುರದ ಬುದ್ಧಿಯವರು ಜಾತ್ರೆ ನಡೆಸಲು ಪೂಜೆ ಪುರಸ್ಕಾರ ಎಲ್ಲ ನಡೀತಾ ಇದೆ. ಈ ವರ್ಷ ಯಾವ ಬುದ್ಧಿಯವರು ಬರ್ತಾವ್ರೆ? ಮಳವಳ್ಳಿ ಬುದ್ಧಿಯವರು. ಮಳವಳ್ಳಿ ಬುದ್ಧಿಯವರು. ಈಗ ಬಂದವ್ರಿಗೆ ಏನೇನು ಕಾರ್ಯಕ್ರಮ ಇದೆ ಇಲ್ಲಿ? ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಎಲ್ಲ ಹಮ್ಮಿಕೊಂಡಿದ್ದಾರೆ. ಡೈಲಿ ಇರುತ್ತೆ. ಇಲ್ಲಿ ಬಂದಂತವ್ರಿಗೆ ವ್ಯವಸ್ಥೆ ಹೇಗಿದೆ? ಎಲ್ಲ ಚೆನ್ನಾಗಿದೆ. ಪ್ರತಿ ದಿನನೂ ಇಲ್ಲಿ ಪ್ರಸಾದ ದಾಸೋಹ ಇರುತ್ತೆ. 3 ಟೈಮು ದಾಸೋಹ ಇರುತ್ತೆ. ಇಲ್ಲಿ ಸ್ವಾಮಿ ಮಠ ಇದೆ, ಮಂಟೆ ಸ್ವಾಮಿ ಮಠ. ಅದು ಎಲ್ಲಿ ಬರುತ್ತೆ? ಅಲ್ಲಿ ಬಪ್ಪನ್ಪುರ. ಈಗ ಇಲ್ಲಿ ತಾಲೂಕು ಬರುತ್ತೆ. 3 ಸ್ಥಳಗಳಿದೆ ಇಲ್ಲಿ. ಇಲ್ಲಿ ಇದು ಕಪ್ಪಡಿ ಕ್ಷೇತ್ರ, ಮಳವಳ್ಳಿ, ರಾಜ ಬಪ್ಪೇಗೌಡನಪುರ, ಚಿಕ್ಕಲ್ಲೂರು, ಕುರುಬನಕಟ್ಟೆ, ಆದಿ ವನ್ನಾಯ್ಕನಹಳ್ಳಿ. ಅಲ್ಲಿ 3 ಸ್ಥಳಗಳಿವೆ ಇಲ್ಲಿ. ಈ ಜಾತ್ರೆಗೆ ವಿಶೇಷ ಏನು ಸರ್? ವಿಶೇಷ ಇವರು ಶಿವಶರಣರು ಬುದ್ಧಿಯವರು. ಅವರೇ ಪೀಠಾಧಿಪತಿಗಳು. ಉರಿಯಗದ್ದಿಗೆ ಮೇಲೆ ಕೂರ್ತಾರೆ. ಅದು ಯಾವಾಗ ಕೂರೋದು? ಅದು ಮುಡಿ ಸೇವೆ ಆಗ್ಬೇಕು ಬುದ್ಧಿಯವ್ರದ್ದು. 3 ದಿನಕ್ಕೆ ಮುಡಿ ಸೇವೆ ಆಗುತ್ತೆ. ಅವತ್ತಿಂದ ಪ್ರಾರಂಭ. ಉರಿಗದ್ದಿಗೆಯ ವಿಶೇಷತೆ ಏನು? ರಾಚಪ್ಪಾಜಿಯವ್ರು ತಪಸ್ ಮಾಡಿರೋ ಸ್ಥಳ. ಅಲ್ಲಿ ಅವ್ರು ಮಾತ್ರ ಕೂರ್ಬೇಕಾಗಿರೋದು. ಅವ್ರು ಮಾತ್ರ ಕೂರೋದು.